ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಈ ರಾಜಗಿರಿ ಸೊಪ್ಪಿನಿಂದ ಪಲ್ಯ ಮಾಡ್ತಾ ಇದ್ದೀನಿ ನೋಡ್ರಿ. ರಾಜಗಿರಿ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ. ದಿನ ಈ ಥರ ಸೊಪ್ಪಿನ ಪಲ್ಯ ತಿಂದ್ರೆ ಭಾರಿ ಚಲೋ ನೋಡ್ರಿ ಆರೋಗ್ಯಕ್ಕೆ. ಇದಕ್ಕೆ ಏನೇನು ಬೇಕಂತ ನೋಡ್ರಿ. ಇದಕ್ಕೆ ಬರೀ ಏನೂ ಇಲ್ಲ ರೀ, ದಿಢೀರಾಗಿನೂ ಮಾಡ್ಕೊಬೋದು ರೀ. ಇದು ಈ ಥರ ಸೊಪ್ಪು ಇದ್ರೆ ಈ ಥರ ರಾಜಗಿರಿ ಪಲ್ಯ ರೀ. ರಾಜಗಿರಿ ಸೊಪ್ಪು ಹಾಗೂ ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ರೀ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ನೋಡ್ರಿ. ಇದಿಷ್ಟಾದ್ರೆ ಸೂಪರ್ ಪಲ್ಯ ನೋಡ್ರಿ. ಅದು ಬಿಸಿ ರೊಟ್ಟಿ, ಬಿಸಿ ಚಪಾತಿಗೆ ಭಾರಿ ಟೇಸ್ಟಿ ನೋಡ್ರಿ. ಈಗ ಇದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ನೋಡ್ರಿ. ಇದನ್ನು ಚೆನ್ನಾಗಿ ನಾನು ತೊಳೆದು ಸೋಸ್ಕೊಂಬಂದಿನಿ ರೀ ಪಲ್ಯನೆಲ್ಲ. ಈಗ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ನೋಡ್ರಿ. ಈ ಥರ ಚೆಂದಾಗೆ ಸಣ್ಣಗೆ ಕಟ್ ಮಾಡ್ಕೊಂಬಂದೆ ನೋಡ್ರಿ. ಈಗ ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಗ್ಯಾಸ್ ಚಾಲು ಮಾಡೀನಿ ರೀ. ಈಗ ಇದೊಂದು ಬುಟ್ಟಿನ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಎಣ್ಣೆನ ಹಾಕೀನಿ ರೀ. ಇದಕ್ಕೇನು ಜೀರಿಗೆ ಸಾಸಿವೆ ಏನೂ ಹಾಕೋದಿಲ್ಲ ನೋಡ್ರಿ, ಡೈರೆಕ್ಟ್ ಬೆಳ್ಳುಳ್ಳಿ ಹಾಕೋದ್ರಿ. ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿ ಅದು ಮುಗಿದು ನೋಡ್ರಿ. ಮಾಡ್ಕೊಂಡು ಈಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತೀನಿ ನೋಡಿರಿ. ಹಾಕಿದ್ರೆ ಮುಗಿತು ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ರೆ ಪಲ್ಯ ಹಾಕ್ತೀನಿ ನೋಡಿ. ಈಗ ಇದು ಸೊಪ್ಪನ್ನು ಹಾಕ್ತೀನಿ ನೋಡಿರಿ. ಹಾಕಿ ಚೆನ್ನಾಗಿ ತಿರುಗಾಡ್ತೀನಿ. ಈ ಥರ ಚೆನ್ನಾಗಿ ತಿರುಗಾಡಬೇಕು. ಇದೇ ಥರ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತೀನಿ. ಇದು ಎಷ್ಟು ಪಲ್ಯ ಅನ್ನಿಸ್ತದಲ್ಲ ರೀ. ಈಗ ತಿರುಗಾಡಿದ್ಮ್ಯಾಗ ನೋಡಿರಿ ಸ್ವಲ್ಪ ಕರಿಗೆ ಸ್ವಲ್ಪ ಆಗ್ಬಿಡ್ತದೆ ನೋಡಿರಿ ಪಲ್ಯ. ಈಗ ನೋಡ್ರಿ ಆಗಳ ಬಿಟ್ಟು ತುಂಬ ಅನ್ಸತ್ತೈತೆ. ಸ್ವಲ್ಪ ಐತೆ, ಇನ್ನೊಂದು ಸ್ವಲ್ಪ ನಿಮಿಷ, ಇನ್ನೊಂದು 2 ನಿಮಿಷ ಬಿಟ್ಟು ನೋಡಿದ್ರೆ ಪೂರ್ತಿ ಕರಿಗೆ ಇಷ್ಟೇ ಆಗಿರ್ತದೆ ನೋಡ್ರಿ ಪಲ್ಯ. ಇದನ್ನು ಹಿಂಗೆ ಚೆಂದಾಗಿ ತಿರುಗಾಡ್ತೀನಿ ರೀ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪು ಭಾಳ ಸ್ವಲ್ಪ ಹಾಕೈತ್ರಿ ಇದಕ್ಕೆ. ಯಾಕಂದ್ರೆ ಪಲ್ಯ ಹೇಳಿದ್ರೆ ಕರಿಗೆ ಟಿಫಿನ್ ಹಾಕಿದ್ರೆ ಏನು ಸ್ವಲ್ಪ ಭಾಳ ಬಟ್ಟು ಹೇಳಿ ಪಲ್ಯ ಉಪ್ಪು ಜಾಸ್ತಿ ಹಾಕಿದ್ರೆ ಭಾಳ ಉಪ್ಪು ಆಗಿರ್ತದೆ ನೋಡಿ. ಇಷ್ಟೇ ನೋಡಿ, ಚಿಟಿಕೆಯನ್ನೇ ಹಾಕಿತ್ತು ನೋಡಿ. ನಾನು ಸ್ವಲ್ಪ ಹಾಕ್ತೀನಿ ರೀ, ಸಾಕಷ್ಟು ಹೊರಗಡೆ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿರಿ ಉಪ್ಪು ಹಾಕಿದ್ಮೇಲೆ ಕರಿಗೆ ತೀರ ಇಷ್ಟೇ ಆಯ್ತು ನೋಡಿ ಪಲ್ಯ ಇದು. ಈಗ ಇದನ್ನು ಹೀಗೆ ಒಂದು 2 ನಿಮಿಷ ಮುಚ್ಚಿಡ್ತೀನಿ ನೋಡಿರಿ. ಚೆಂದಾಗಿ ಉಂಗಾಯ್ತದ್ರಿ. ಅವಾಗ ಪಲ್ಯ ರೆಡಿ ನೋಡಿರಿ. ಈಗ ಒಂದು 5 ನಿಮಿಷ 2 ನಿಮಿಷ ಇಡ್ತೀನಿ ರೀ ನೋಡಿರಿ. ಈಗ ಇದು ಉಂಗೈದ್ರಿ, ಗ್ಯಾಸ್ ಆಫ್ ಮಾಡ್ತೀನಿ ರೀ. ಈಗ ತೋರಿಸ್ತೀನಿ ನೋಡಿರಿ ನಿಮಗೆ ಎಷ್ಟು ಚಂದ ಉಂಗೈದಿರ್ತದೆ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಆಗಿದೆ ಪಲ್ಯ. ಎಷ್ಟಿದ್ದು ಪಲ್ಯ ಹೋಗಿ ಎಷ್ಟಾಯ್ತು ನೋಡಿರಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ. ನೋಡಿರಿ ಇದೊಂದು ಬೌಲಿಗೆ ಹಾಕೊಂಡು ನೋಡಿರಿ ಎಷ್ಟು ಮಸ್ತ್ ಆಗಿದ್ರೆ ಈ ಪಲ್ಯ. ಈ ರಾಜಗಿರಿ ಪಲ್ಯನ ಬಿಸಿ ರೊಟ್ಟಿ, ಬಿಸಿ ಚಪಾತಿ ಸೂಪರ್ ಅಂದರೆ ಸೂಪರ್. ಜಲ್ದಿನೂ ಮಾಡ್ಕೋಬೋದು ರೀ, ಹಾಗೂ ಆರೋಗ್ಯಕ್ಕೂ ಚಲೋ ನೋಡಿರಿ. ಇದು ಈ ಥರ ಬೆಳಿಗ್ಗೆ ನೀವು ನಾಷ್ಟ ಮಾಡೋ ಪಲ್ಯದಿಂದ ಈ ಥರ ಪಲ್ಯ 2 ರೊಟ್ಟಿ ಉಂಡ್ರೆ ಭಾರಿ ಚಲೋ ನೋಡಿರಿ ಆರೋಗ್ಯಕ್ಕೆ. ಈಗ ಇದನ್ನು ರೊಟ್ಟಿ ಜೊತೆಗೆ ಹಚ್ಚಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಸೂಪರ್ ರಾಜಗಿರಿ ಪಲ್ಯ ಈಗ ರೊಟ್ಟಿ ಜೊತೆಗೆ ಹಚ್ತೀನಿ ನೋಡಿರಿ. ಈಗ ನೋಡಿರಿ ರೊಟ್ಟಿ ಹಚ್ಚಿದ್ದೀನಿ ರೀ. ಈಗ ಇದಕ್ಕೆ ಪಲ್ಯನ ಹಚ್ತೀನಿ ನೋಡಿರಿ. ಸೂಪರ್ ರಾಜಗಿರಿ ಪಲ್ಯ ಬಿಸಿ ರೊಟ್ಟಿ ನೋಡಿರಿ. ಈ ಥರ ಮಾಡಿರಿ ನೀವು, ಮಸ್ತಾಗಿರ್ತದೆ ನೋಡಿರಿ ರಾಜಗಿರಿ ಪಲ್ಯ. ತುಂಬ ಟೇಸ್ಟಿ ನೋಡ್ತದೆ ರೀ, ಆರೋಗ್ಯಕ್ಕೂ ಚಲೋ ನೋಡಿರಿ. ಈ ಥರ ಮಾಡ್ಕೊಂಡು ಊಟ ಮಾಡಿರಿ ನೀವು. ಈ ರಾಜಗಿರಿ ಪಲ್ಯ ಬಿಸಿ ರೊಟ್ಟಿ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರಿಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ ಎಲ್ಲರಿಗೂ.